ಮಿತ್ರರು, ನಿಮಗೆಲ್ಲ ಗೊತ್ತಿರೋ ಹಾಗೆ ನಾನೇನು ಹೊಸದಾಗಿ ಎಲ್ಲ ವಿಚಾರಗಳನ್ನು ಹೇಳಬೇಕಾಗಿಲ್ಲ, ಗೊತ್ತಿದೆ. ಆದರೆ ಈ ವಿಚಾರವಾಗಿ ಒಂದು ಪತ್ರಿಕಾಗೋಷ್ಠಿಯನ್ನು ಮಾಡೋದು ಮಾತ್ರ ಒಂದು ನೋವಿನ ಸಂಗತಿ. ಯಾವುದೇ ಮನೆಯಲ್ಲೂ ಕೂಡ ಈ ರೀತಿ ಆಗಬಾರ್ದು. ಪಾಪ ಬಡತನದಲ್ಲಿದ್ದಂಥ ತಂದೆ ತಾಯಿಗಳು ಆಗಲಿ, ಶ್ರೀಮಂತ ಮಕ್ಕಳಾಗಲಿ, ಆ ತಂದೆ ತಾಯಿಗಳು ಮಕ್ಕಳು ಬೆಳೆದು ಒಳ್ಳೆಯವರಾಗಿ ಸಮಾಜದಲ್ಲಿ ಒಳ್ಳೆ ಹೆಸರು ಮಾಡಬೇಕು ಅಂತಲೇ ಅವ್ರನ್ನ ಬೆಳೆಸ್ತಾರೆ, ವಿದ್ಯೆ ಕೊಡಿಸ್ತಾರೆ, ಅವ್ರ ಭವಿಷ್ಯವನ್ನು ರೂಪಿಸ್ತಾರೆ. ಆದರೆ ಇವತ್ತು ನಾವು ಏನು ಮಾತಾಡಿಕೊಂಡಿದ್ದೀವಿ ಇದೆಲ್ಲರೂ ಕೂಡ ವಯಸ್ಸಿನಲ್ಲಿ ಭವಿಷ್ಯದ ಬಗ್ಗೆ ಗೊತ್ತಿರಲಿಲ್ಲ, ಜೀವನ ಅನ್ನೋದು ಹುಡುಗಾಟಿಕೆ ಅಂತ ಅಂದ್ಕೊಂಡು ಇವತ್ತೇ ನಾವು ಮುಗಿದೋಗುತ್ತೆಲ್ಲವೂ ಅಂತ ತಿಳ್ಕೊಂಡು ಈ ರೀತಿ ನಡೆದಾಗ ಕೆಲವೊಂದು ಸಾರಿ ಸಮಾಜಗಳು ಕೂಡ ತಲೆ ತಗ್ಗಿಸ್ಬೇಕಾಗ್ತದೆ. ಎಲ್ಲರೂ ಮನೆಯಲ್ಲೂ ಕೂಡ ಹೆಣ್ಮಕ್ಳು ಎಂಥವ್ರು ಇರ್ತಾರೆ, ಯಾರಿಗೂ ಇಂಥ ಸನ್ನಿವೇಶಗಳು ತಪ್ಪಾದಾಗ ಸರಿಪಡಿಸ್ಕೊಂಡು ಹೋಗುವಂಥ ಮನಸ್ಸುಗಳು ಯಾರು ತಪ್ಪು ಮಾಡಿರ್ತಾರೆ ಅವ್ರಿಗೂ ಇರಬೇಕು, ಆ ಎರಡು ಕುಟುಂಬದವ್ರಿಗೂ ಇರಬೇಕು. ಆದರೆ ಇಲ್ಲಿ ಅದು ನಡೆದಿಲ್ಲ. ಅಪ್ರಾಪ್ತವಾಗಿದ್ದಂಥ ಒಬ್ಬ ಬಾಲಕ ಈ ರೀತಿ ಮಾಡಿದಾಗ ಅದನ್ನು ಮುಚ್ಚಿಟ್ಕೊಂಡು ಮೇಜರ್ ಆದ ನಂತರ ಮದುವೆ ಮಾಡ್ಕೊಳ್ಳೋದಿಲ್ಲ ಅನ್ನೋ ಮಾತುಗಳು ಎಲ್ಲ ಕೇಳಿದಾಗ ನಾವು ಯಾವ ರೀತಿ ಇದಕ್ಕೆ ಪ್ರತಿಕ್ರಿಯೆ ಕೊಡಬೇಕು ಅನ್ನೋದು ಕೂಡ ಕಷ್ಟ. ನಾನು ಯಾರ ಬಗ್ಗೆನೂ ಏನೂ ಹೇಳೋದಿಲ್ಲ. ಆ ಪೂಜೆ ಮಾಡೋದು ಮತ್ತೆ ಅವ್ರಿಗ ಮಾಡೋದು ಸರಿ ಅಂತ ಕೂಡ ನಾನು ಸಮರ್ಥನೆ ಮಾಡ್ಕೊಂಡಿದ್ದೆ. ಅದು ನಡೆದೋಗಿದೆ. ಜೀವನ ಅನ್ನೋದು ಮುಖ್ಯ. ಅವರಿಬ್ಬರೇ ಆಗಿ ಏನೋ ಆಗೋಗಿದೆ ಅಂತ ಹೇಳಿದ್ರೆ ಏನೋ ನಮಗೆ ಗೊತ್ತಿದ್ರ ಆ ಪ್ರಾರಂಭದ ಘಟ್ಟದಲ್ಲೇನೆ ಏನೋ ಅಪಾಷಣ ಆಗಿ ಏನೋ ಆಗೋಗಿ ಒಂದು ಜಗಳ ಆಗಿ ವಿಭಾಗ ಆಗಿ ಅವರವರು ಮತ್ತೆ ನಡೆದಿದ್ರೆ ಜಗಳಕ್ಕಾಗಲಿ ತಲೆ ಕೆಡಿಸ್ಕೊಂಡು, ಆದರೆ ಇಬ್ಬರಿಗೆ ಒಂದು ಮಗು ಜನ್ಮ ಆಗೋದು ಅದನ್ನ ಯಾರು ಬೇರೆ ರೀತಿಯಲ್ಲಿ ಆಲೋಚನೆ ಮಾಡುವಂಥ ಸ್ಥಿತಿನಲ್ಲಿ ನಾವ್ಯಾರು ಇಲ್ಲ. ಅವರಿಬ್ಬರು ಒಂದಾಗಬೇಕು. ಆ ಮಗುಗೆ ತಾಯಿ ತಂದೆ ಪ್ರೀತಿ ಎರಡೂ ಸಿಗಬೇಕು. ಅದಕ್ಕೋಸ್ಕರನೇ ನಾನಿವತ್ತು ನಮ್ಮ ಸಮಾಜದ ಪರವಾಗಿ ಬಂದಿದ್ದೆ. ಇಲ್ಲಿ ಸಮಾಜ ಯಾಕೆ ಆಗ್ತಿದೆ ಅನ್ನೋದನ್ನು ಕೂಡ ನಾವು ಶ್ರಮಿಸಬೇಕು. ಯಾಕಂದ್ರೆ ಒಂದು ಸಮಾಜ ಸಂಘಟನೆ ಆದಾಗ ಅದರಲ್ಲಿದ್ದಂಥವ್ರಿಗೆ ಈ ರೀತಿ ಆದಾಗ ಅದರ ಅಧ್ಯಕ್ಷನಾಗಿ ನಾನು ಸ್ಪಂದಿಸಬೇಕು. ಆಮೇಲೆ ಅವರು ತುಂಬಾ ಬಡವರು, ಅವರಿಗೆ ನಿಜವಾಗ್ಲೂ ಕಾನೂನು ಕೂಡ ಗೊತ್ತಿಲ್ಲ ಏನು. ಇವರು ನಮ್ಮನೆಗೆ ಬಂದು ಹೇಳ್ಕೊಂಡಾಗ ನನಗೆ ಆಶ್ಚರ್ಯ ಆಯಿತು. ನಮ್ಮೂರಲ್ಲಿ ಬಹಳ ಸಂಘಟನೆ ಮೂಲಕ ಮಾಡಿದ್ರೆ ನಾನಂದೇ ಇದು ಹೋರಾಟ ಅಲ್ಲ, ಇದು ಯಾವುದೋ ಬೇಡಿಕೆ ಈಡೇರಿಸ್ಕೊಳ್ಳೋ ಹೋರಾಟ ಅಲ್ಲ. ಇದು ಎರಡು ಮನಸ್ಸುಗಳನ್ನು ಒಂದು ಮಾಡೋದು ಮಾತುಕತೆಯಲ್ಲಿ ಆಗಬೇಕು. ಅಂದರೆ ನಾನು ಇವತ್ತು ಬಂದಿದ್ದೇನೆ. ಆ ಹುಡುಗಿರು ಕೂಡ ಎಲ್ಲ ಹೇಳಿದ್ದಾರೆ, ಇವರು ಕೂಡ ಎಲ್ಲ ಹೇಳಿದ್ದಾರೆ. ನಾನು ನಿಮ್ಮ ಮುಖಾಂತರ ಏನು ಆ ಹುಡುಗನ ತಂದೆ, ಅವರ ಫ್ಯಾಮಿಲಿ, ಅವರ ಫ್ರೆಂಡ್ಸು, ಆ ಹುಡುಗನಿಗೂ ಕೂಡ ನಾನು ಕೈ ಮುಗಿದು ನಾನು ಕೇಳ್ಕೊತೇನೆ, ತಪ್ಪು ನಡೆದೋದು ಇಬ್ಬರದು ಸಮಪಾಲಿದೆ. ಇದರಲ್ಲಿ ಅವ್ರ ತಂದೆ ತಾಯಿಗಳನ್ನು ಕೂಡ ದೋಷಿಗಳಲ್ಲ, ಇವ್ರ ತಂದೆ ತಾಯಿಗಳು ಕೂಡ ದೋಷಿಗಳಲ್ಲ. ಆ ಘಟನೆ ನಡೆದೋಗಿದೆ ಆಕಸ್ಮಿಕವಾಗಿ. ಈಗ ಒಪ್ಕೋಬೇಕು, ಒಪ್ಕೊಂಡು ಆ ಮಗುಗೆ ಅವ್ರದ ತಂದೆ ಆಗಬೇಕು. ಇಬ್ರು ಒಂದೇ ಗಂಡ ಹೆಂಡತಿಯಾಗಿ ಮಾಡಬೇಕು. ಇವತ್ತು ಕಾನೂನು ತನ್ನ ಕೆಲಸನ ಮಾಡ್ತಾ ಇದೆ. ನಮಗೆ ವಿಶ್ವಾಸ ಇದೆ ಭಾರತ ದೇಶದಲ್ಲಿರ್ತಕ್ಕಂಥ ಈ ಸಂವಿಧಾನದಲ್ಲಿರ್ತಕ್ಕಂಥ ನ್ಯಾಯಾಂಗ ವ್ಯವಸ್ಥೆಯಲ್ಲಿ ಈ ರೀತಿಯಾಗಿರುವಂಥ ಹೆಣ್ಣು ಮಗುಗೆ ಯಾವತ್ತೂ ಕೂಡ ನ್ಯಾಯ ಅಂತ ಹೇಳಿಕೆ ಅದರದ್ದೇ ಆದಂಥ ರೀತಿ ಕಾನೂನು ಕ್ರಮ ತಗೊಳುತ್ತೆ. ನಮಗೆ ಆ ಹುಡುಗರಿಗೆ ಶಿಕ್ಷೆ ಕೊಡಿಸ್ಬೇಕು ಅನ್ನುವಂಥ ಒಂದೇ ಒಂದು ಸಾಸಿವೆ ಕಾಳಷ್ಟು ಕೂಡ ಮನಸ್ಸಿನಲ್ಲಿ ಇಲ್ಲ ನಮಗೆ. ಆ ಹುಡುಗನ್ನ ಕರ್ಕೊಂಡು ಬಂದು ನಾವೇ ಮದುವೆ ಮಾಡಿಸ್ತೀವಿ. ಎರಡು ಕುಟುಂಬಗಳು ಒಂದಾಗಿರೋದಕ್ಕೆ ಏನೆಲ್ಲ ಬೇಕೋ ಅದನ್ನೆಲ್ಲ ನಾವು ಹಿಂದೆ ನಿಂತು ಸಹಕಾರ ಕೊಡ್ತೀವಿ. ದಯಮಾಡಿ ಹೇಳ್ತೇನೆ, ಇದನ್ನ ಮುಂದುವರ್ಸ್ಕೊಂಡು ಹೋಗೋದ್ರಿಂದ ಏನೂ ಪ್ರಯೋಜನ ಇಲ್ಲ. ಈಗ ನಾವು ಕಾನೂನು ಕ್ರಮ ತಗೊಂಡು ಆತನಿಗೆ ಚಾನ್ಸೇ ಇಲ್ಲ ಈಚೆ ಬರೋಕ್ಕೆ. ಅವ್ರಿಗೆ ಜೈಲಲ್ಲಿದ್ದು ಸಾಧನೆ ಮಾಡೋದೇನು? ಈಗ 21 ವರ್ಷ ಈ ಕೇಸ್ಗಳು, ಅವ್ರು ಹಾಕಿರೋ ಕೇಸ್ಗಳಿಗೆ ನಾನು
ತಿಳ್ಕೊಂಡಿರೋ ಪ್ರಕಾರ 10 ವರ್ಷ ಜೈಲಾಗುತ್ತೆ. 10 ವರ್ಷದಲ್ಲಿ ಅವನ ಆಯಸ್ಸು ಹೋಗುತ್ತೆ, ಭವಿಷ್ಯ ಹೋಗುತ್ತೆ. ಇದೆಲ್ಲನೂ ಕೂಡ ಆಲೋಚನೆ ಮಾಡಿ ಅವರು ಮನಸ್ಸು ಬದಲಾಯಿಸಿಕೊಂಡು ಇವ್ರು ಮಾಡಿರೋ ಒಳ್ಳೆ ಕೆಲಸ ಅಂತ ನಾನು ಹೇಳ್ತಿಲ್ಲ, ಆಗೋಗಿರೋದನ್ನ ಆ ತಪ್ಪನ್ನ ನಾವೇ ತಿದ್ದುಕೊಳ್ತೀವಪ್ಪ ಅಂತ ಒಂದು ಮನಸ್ಸನ್ನು ಮಾಡಿಕೊಂಡು ಅವ್ರು ಒಳ್ಳೇದಾಗಬೇಕು ಅಂತ ದೃಷ್ಟಿನಲ್ಲಿ ಇವತ್ತು ನಾವು ಬಂದಿದ್ದೀವಿ. ನಿಮ್ಮ ಮುಖಾಂತರ ನಾನು ಕೇಳಿದ್ದೇನೆ. ಅದನ್ನು ಬಿಟ್ಟು ಇಲ್ಲ ನಾವು ಅವ್ರು ಬಡವರಿದ್ದಾರೆ, ನಾವು ಕಾನೂನು ಪ್ರಕಾರ ನಾವು ಏನೋ ಮಾಡ್ತೀವಿ ಹಂಗೆ ಹಿಂಗೆ ಅಂತ ಅಂದ್ರೆ ನಾವು ಕೂಡ ಏನ್ ಮಾಡ್ತೀವಿ, ಬೇರೆ ದಾರಿ ಇರೋದಿಲ್ಲ, ಹತ್ಬೇಕಾಗುತ್ತೆ. ನಮ್ಗೆ ಅದು ಯಾವುದೂ ಬೇಡ. ನ್ಯಾಯಾಂಗ ವ್ಯವಸ್ಥೆ ನಂಬಿಕೆ ಇದೆ, ಆ ತಂದೆ ತಾಯಿ ಮೇಲೂ ಕೂಡ ನಮಗೆ ವಿಶ್ವಾಸ ಇದೆ. ಅವ್ರ ಮನಸ್ಸು ಬದಲಾಯಿಸ್ಕೊಳ್ತಾರೆ. ಅವ್ರಿಗೂ ತುಂಬಾ ಲಕ್ಷಣವಾಗಿರೋ ಹುಡುಗ, ತುಂಬಾ ಈಗ 21 ವರ್ಷ ಈ ವಯಸ್ಸಿನಲ್ಲಿ ಅಪ್ಪ ಆಗಿದ್ದಾರೆ. ಅದು ಗಂಡು ಮಗುವಿಗೆ ನಾನು ನೋಡಿದ ಮಗು ಲಕ್ಷಣವಾಗಿದೆ. ಅದಕ್ಕೆ ತಂದೆ ಆಗಿರ್ಲಿ, ಅವ್ರಿಗೆ ಏನ್ ಸಪೋರ್ಟ್ ಬೇಕಾದ್ರೂ ನಾವೆಲ್ಲ ಮಾಡ್ತೇವೆ. ಇದನ್ನ ಹೇಳಕ್ಕೋಸ್ಕರನೇ ನಮ್ಮಲ್ಲೇ ನಾನು ಅವ್ರ ಮನೆಗೆ ದಿಢೀರಂತ ಹೋಗಕ್ಕಾಗಲ್ಲ, ಅದನ್ನೆಲ್ಲ ಗೊತ್ತಿದೆ. ಯಾರ ಮುಖಾಂತರ ಆದ್ರೂ ಅವ್ರ ಮನೆಗೆ ಬರ್ಬೋದಾ ಅಂತ ಕೇಳಿ ಅವ್ರೇನಾದ್ರೂ ನನ್ಗೆ ಮಾತಾಡೋಕೆ ಅವಕಾಶ ಕೊಟ್ಟರೆ ನಾನೇ ಕೊಟ್ಟಾಗ ಅವ್ರ ಮನೆಗೆ ಹೋಗಿ, ತಪ್ಪಂತೂ ನಡೆದಿದೆ. ನಮ್ದು 50% ತಪ್ಪಿದೆ, ಅವ್ರದ್ದು 50%. ಬೇಕಾದ್ರೆ ನಮಗೆ ಜಾಸ್ತಿ ತಪ್ಪೇ ಓಡಿಸ್ಲಿ, ಅದನ್ನ ಕ್ಷಮಿಸ್ಲಿ. ಹೆಣ್ಣು ಮಗುವಿನ ಮನೆಯವರು ನಾವು ಕೈ ಹಿಡಿತೇವೆ, ತಪ್ಪಿದ್ರೆ ಕಾಲಿಗೂ ಬಿಡ್ತೇವೆ. ಇದನ್ನು ಮುಗಿಸಿ ಮುಂದುವರ್ಸ್ಕೊಂಡು ಹೋಗಬೇಡ. ಎರಡು ಕುಟುಂಬದವರ ಪ್ರತಿಷ್ಠೆ ಇಲ್ಲಿ ಏನೂ ಇಲ್ಲ, ಏನಿಲ್ಲ. ಒಂದು ಮದುವೆ ಮಾಡೋದು, ಚೆನ್ನಾಗಿದ್ದಾರೆ, ಅವ್ರು ಇನ್ನೂ ಲಕ್ಷಣವಾಗಿದೆ, ಅವ್ರಿಗಾನು ಚೆನ್ನಾಗಿದ್ದಾರೆ, ಮಗು ಚೆನ್ನಾಗಿದೆ. ಅದರಿಂದ ಯೌವನದಲ್ಲಿ ನಡೆದೋಗಿರುವಂಥ ಒಂದು ಸಣ್ಣ ಘಟನೆ ಅಂತ ಅನ್ಕೊಂಡು ಮನೆ ತುಂಬಿಸ್ಕೋಬೇಕು. ಅವ್ರಿಗೆ ಎಲ್ಲ ರೀತಿ ಪ್ರೋತ್ಸಾಹ ಮಾಡಬೇಕು. ಇದನ್ನ ನಿಮ್ಮ ಮುಖಾಂತರ ಅವರಿಗೆ ಆ ತಂದೆ ತಾಯಿಗಳಿಗೆ ಮನವಿ ಮಾಡ್ತೇನೆ. ಇವರ ಬೆನ್ನ ಹಿಂದೆ ಇಡೀ ವಿಶ್ವಕರ್ಮ ಸಮಾಜ ಇರುತ್ತೆ. ಇಲ್ಲಿ ಬಂದ ನಂತರ ಈಗ ನಾನು ಪ್ರಾರಂಭ ಮಾಡ್ತೇನೆ, ಅವ್ರು ನಾಳೆ ಕರೆದ್ರು ಬರ್ತೇನೆ, ನಾಳೆ ಕರೆದ್ರು ಬರ್ತೇನೆ, ಇವತ್ತು ಕರೆದ್ರು ಇದ್ದು ಮಾತಾಡ್ಕೊಂಡು ಹೋಗ್ತಾರೆ. ಸ್ವಲ್ಪ ಅವ್ರಿಗೂ ಸಮಯ ಕೊಟ್ಟೆ ಮಾತಾಡ್ತೇನೆ. ಯಾಕಿಲ್ಲ ಸರ್, ನನಗೆ ಪೂರ್ಣವಾಗಿ ಗೊತ್ತಿಲ್ಲ. ಇಲ್ಲಿ ನಡೀತಾ ಇದೆ ಸಮಾಜದಲ್ಲಿ ಇದ್ದಾಗ ನನಗೆ ಅವರೆಲ್ಲ ಇದ್ದಾರಲ್ವ, ಇಲ್ಲಿ ಒಂದು ಘಟನೆ ಸಣ್ಣ ಲೋಕಲಲ್ಲಿ ಮಾಡ್ಕೋತಾರೆ ಎಲ್ಲ. ಬೆಂಗಳೂರು ಅನ್ನೋ ಜಾಗದಲ್ಲಿ ಆದ್ರೆ ಒಬ್ರಿಗೊಬ್ರು ವಿಚಾರ ಗೊತ್ತಿರಲ್ಲ, ಒಬ್ರಿಗೊಬ್ರು ಪರಿಚಯ ಇರಲ್ಲ. ಇದೆಲ್ಲ ಒಂದೇ ದಿನ ಬೆಳಗ್ಗೆ ಆದ್ರೆ ನೀವು ಮುಖ ನೋಡುವಂಥವ್ರು ಏನೋ ಇಲ್ಲೇ ನಡೆದೋಗುತ್ತೆ ಅಂತ. ಪಾಪ ಅವರು ಏನ್ ಮಾಡ್ತಾರೆ ಅಂದ್ರೆ ಅವ್ರನ್ನ ಅರೆಸ್ಟ್ ಮಾಡದೆ ಏನೋ ಬಚ್ಚಿಟ್ಟಿದ್ರು ಅನ್ನೋ ವಿಚಾರದಲ್ಲಿ ಅವರು ಹೋರಾಟ ಮಾಡಿದ್ದಾರೆ. ಅದನ್ನ ಹೆಂಗೆ ನೀವು ವಿವರಿಸೋದು ಅದು ನೋಡಿ. ನಮ್ಮವ್ರಿಗೆ ಹೊಸ್ತಿದ್ದು, ನಮ್ಮವ್ರಿಗೆ ಇದು ವಸ್ತು ಹಳೇದಲ್ಲ. ಇದು ಈ ತರ ಘಟನೆಗಳಾಗಿದ್ರೆ ಅವ್ರಿಗೆ ಎಕ್ಸ್ಪರ್ಟ್ ಆಗಿರ್ತಾರೆ. ಗೊತ್ತಿಲ್ಲ ಇವ್ರಿಗೆ ಏನ್ ಯಾವ ತರ ಹಂತದಲ್ಲಿ ನಮ್ಮವ್ರು ಏನ್ ಬೇಕು ಮಾಡಿರ್ತಾರೆ. ಅವ್ರಿಗೂ ಕೂಡ ಅಷ್ಟಾಗಿ ಅನುಭವ ಇರಲ್ಲ. ಈಗೆಲ್ಲ ನಾವು ಸೇರ್ಕೊಂಡಿದ್ದೀವಲ್ಲ. ಯಾವ ರಾಜಕೀಯ ಸರ್, ಯಾವ ಪಾರ್ಟಿ ಸರ್? ನಾಳೆ ದಿನ ಪಾರ್ಟಿ, ಪಕ್ಷಗಳು, ಧರ್ಮಗಳು, ಸಿದ್ಧಾಂತಗಳು ಎಲ್ಲ ಯಾವುದ್ರ ಮೇಲೆ ನಿಂತಿದೆ ಸರ್? ಜೀವನದ ಮೇಲೆ ನಿಂತಿದೆ. ಈ ವಿಚಾರದಲ್ಲಿ ಯಾವ ಪಕ್ಷನೂ ತರಬಾರ್ದು, ಯಾವ ಧರ್ಮನೂ ತರಬಾರ್ದು, ಯಾರು ಏನೂ ಆಗ್ಬಾರ್ದು. ಆ ಎರಡು ಮನೆ ಒಂದು ಮಾಡೋದು ಬಿಟ್ಬಿಟ್ರೆ ಸರ್ ಭೂಗರ್ಭದವರೆಗೂ ಏನ್ ಸರ್ ಸಂಬಂಧ? ಅವ್ರು ಯಾರು ಸರ್ ಇದನ್ನ ಕೇಳಕ್ಕೆ? ಒಂದಿನ ಅವ್ರ ತಂಗಿನ, ಅಕ್ಕನ, ತಮ್ಮನ ಯಾರು ಸರ್? ಯಾರೋ ಸುದ್ದಿ ಕೇಳಿರ್ತಾರೆ, ಯಾರೋ ಹೇಳ್ಕೊಂಡಿರ್ತಾರೆ. ಅದು ನಿಜ ಅನ್ನೋದು ಗೊತ್ತಿಲ್ಲ, ನನಗಂತೂ ಗೊತ್ತಿಲ್ಲ. ಆಮೇಲೆ ನಮ್ಮಲ್ಲಿ ಸರಿಯಾಗಿ 3 ಹೊತ್ತು ಊಟ ಮಾಡೋರೇ ಇಲ್ಲ. ಇದ್ರ ಭೂಗತ ಲೋಕದಲ್ಲಿರೋರು ಯಾರಂತ ನನಗಂತೂ ಗೊತ್ತಿಲ್ಲ. ಒಂದು ವೇಳೆ ಆ ಥರ ಯಾರಾದ್ರೂ ನನ್ನ ಗಮನಿಸಿದ್ರೆ ನಾನು ಹೇಳ್ತಾ ಇದ್ದೆ. ಆ ಥರ ಸರ್ ಇದೆಲ್ಲ ಹಣದಲ್ಲೋ ರೌಡಿಸಮ್ ಮಾಡೋದ್ರಲ್ಲೋ ಬಗೆಹರಿಸಕ್ಕಾಗಲ್ಲ, ಅಧಿಕಾರದಲ್ಲಿ ಬಗೆಹರಿಸಕ್ಕಾಗಲ್ಲ. ಅವರ ಭವಿಷ್ಯವನ್ನು ನೋಡ್ಬೇಕು. ನಾನು ಇವತ್ತು ಹೇಳ್ತೇನೆ, ಆ ಮಗುನ ಅವ್ರ ತಾಯಿ ತಂದೆ ನೋಡಿದ್ರೆ ಆ ಮೊಮ್ಮಗ ಅಂದ್ಬಿಟ್ಟು 100% ಪ್ರೀತಿ ಬರ್ತಾರೆ ಸರ್. ಆ ಮಗು ನೋಡಿದ್ರೆ ಅಷ್ಟು ಲಕ್ಷಣವಾಗಿದೆ. ಆಮೇಲೆ ಆ ಹುಡುಗನೂ ಚೆನ್ನಾಗಿದ್ದಾನೆ, ಹುಡುಗಿನೂ ಚೆನ್ನಾಗಿದ್ದಾನೆ. ಇದು ಏನ್ ಬೇಕಾಗಿದೆ ಸರ್? ಇದು ಮಾಡಬಾರ್ದು, ಆಗೋಗಿದೆ. ಏನ್ ಮಾಡೋದು? ಯಾರದೇ ಎಣ್ಣೆತ್ತಿರೋರ್ ಮನೆಯಲ್ಲಿ ಏನ್ ಸಂಭವಿಸ್ತಾರೆ? ಅವ್ನ ಜೈಲಲ್ಲಿ ಇದ್ರೆ ಗ್ಯಾಸ್ ಸಂಭವಿಸ್ತಾರೆ. ಅವನ 10 ವರ್ಷ ಇದ್ದು ಏನ್ ಸರ್ ಸಾಧನೆ ಮಾಡ್ತಾನೆ? ಅಲ್ಲಿ ಇದ್ರೆ ಏನ್ ಸರ್ ಅವನು ಬದಲಾವಣೆ ಆಗ್ತಾನೆ? ಇನ್ನು ಕೆಟ್ಟದ್ ಕಲಿತಾನೆ.
ಸಮಾಜಗಳ ಮೇಲೆ ದ್ವೇಷ ಕಾರ್ತಾನೆ, ಹೆಣ್ಣು ಮೇಲೆ ಕೋಪ ಮಾಡ್ಕೊತಾನೆ. ಇದೆಲ್ಲ ಯಾಕೆ ಸರ್? ಅದನ್ನ ತಂದೆ ತಾಯಿಗಳು ಆಲೋಚನೆ ಮಾಡಿ ಮಾಡಬೇಕು ಸರ್. ಈಗ ಅವರು ಒಪ್ಪಿಕೊಳ್ಳೋದಿದ್ರೆ ನಿಮ್ಮ ಮುಂದಿನ ಸ್ಟೆಪ್ ಅಂತ ಸರ್ ಕಾನೂನೇ ತಾನೆ ಸರ್, ಕಾನೂನೇ ನಮಗೆ, ಬೇರೆ ಇನ್ನೇನಿದೆ? ಬೇರೆ ಪರ್ಯಾಯ ಯಾವುದು ಇಲ್ಲ ಸರ್. ನನ್ನ ಅನುಭವದಲ್ಲಿ ಪರ್ಯಾಯ ಅನ್ನೋದು ಇಲ್ಲ ಸರ್. ಒಡೆದೋಗಿರೋ ಮನಸ್ಸನ್ನು ಒಂದು ಮಾಡೋದಕ್ಕೆ ಬೇಕಾಗಿರೋದು ಮಾನವೀಯತೆ ಸರ್, ಆ ಹೃದಯ ಸರ್. ನನಗೆ ಗೊತ್ತಿರೋದು ಇಷ್ಟೇ ಸರ್. ಇದ್ರ ಮೇಲೆ ಯಾವುದೋ ಅಧಿಕಾರ ತಗೊಂಡ್ಬಂದು ಯಾರೋ ಪೊಲೀಸರಿಗೆ ಹೇಳಿ, ಯಾರೋ ಇನ್ನೊಬ್ಬರಿಗೆ ಹೇಳಿ, ನೀನು ಮಾಡಿಲ್ಲ ಅಂದ್ರೆ ನಿನ್ಗೆ ಶಿಕ್ಷೆ ಕೊಡ್ತೀನಿ, ಅವೆಲ್ಲ ಏನು ನಡೆಯೋಲ್ಲ ಸರ್. ಒಂದಾಗೋದಕ್ಕೆ ಏನ್ ಬೇಕೋ ಇಡೀ ರಾಜ್ಯನೂ ಅದೇ ಬಯಸುತ್ತಲ್ಲ ಸರ್, ಎಲ್ಲರೂ ಅದೇ ಬಯಸ್ತಾರೆ ಸರ್. ನಮ್ಮ ಕಣ್ಣು ಮುಂದೆ ಏನಾದ್ರು ಅವ್ರು ಹೆಚ್ಚು ಕಡಿಮೆ ಆಗ್ಬಿಟ್ರೆ ಎಲ್ಲ ಆಗಬಾರ್ದು ಸರ್. ಮಾನಕ್ಕಿಂತ ದೊಡ್ಡದು ಯಾವುದೂ ಜೀವನದಲ್ಲಿ ಬರೋಲ್ಲ ಸರ್. ಅದನ್ನ ಮೀರಿ ನಿಂತ್ಕೊಂಡ್ಬಿಟ್ರೆ ಅವನ ಮನುಷ್ಯ ಆಗಿರೋದಿಲ್ಲ ಸರ್. ಈಗ ಅದು ಮೀರಬಾರ್ದು ಸರ್, ಒಂದಾಗುವಂತ ಲಕ್ಷಣ ಇಲ್ಲ.